ನಮಸ್ತೆ ಮಕ್ಕಳ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಡಿಸ್ಕಸ್ ಮಾಡಿದ್ವಿ. ಸೊ 2 ಪಾರ್ಟ್ಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ ಮಕ್ಕಳ. ಅದನ್ನು ನೀವು ಆ ಕ್ಲಾಸನ್ನು ನೀವು ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ದಿ ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಈಸ್ ಕಾಲ್ಡ್ ಮೆಲ್ಟಿಂಗ್ ಬಗ್ಗೆ ನಾನು ಸಾಕಷ್ಟು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ ಮಕ್ಕಳ. ಈ ಕ್ಲಾಸಲ್ಲಿ ಐ ವಿಲ್ ಡಿಸ್ಕಸ್ ಅಬೌಟ್ ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್. ಎಸ್, ಅಫ್ಕೋರ್ಸ್ ಲಿಕ್ವಿಡಿಂದ ಗೇಷಿಯಸ್ ಸ್ಟೇಟ್ಗೆ ಚೇಂಜ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಹೀಟ್ ದ ಲಿಕ್ವಿಡ್. ಓಕೆ, ಸೊ ನಮ್ಮ ಪ್ರಶ್ನೆ ಏನು ಅಂತಂದರೆ, ವಾಟ್ ಈಸ್ ದಿಸ್ ಚೇಂಜ್ ಆಫ್ ಸ್ಟೇಟ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್ ಕಾಲ್ಡ್? ಎಸ್, ನಿಮಗೆ ಗೊತ್ತಿದೆ ಈ ಒಂದು ದಿಸ್ ಪ್ರೋಸೆಸ್ ಆಫ್ ಚೇಂಜಿಂಗ್ ಎ ಲಿಕ್ವಿಡ್ ಟು ಗ್ಯಾಸ್ ಅಪಾನ್ ಹೀಟಿಂಗ್ ಈಸ್ ಕಾಲ್ಡ್ ಬಾಯ್ಲಿಂಗ್ ಅಥವಾ ವೇಪರೈಸೇಷನ್. ಓಕೆ ಮಕ್ಕಳ, ಜ್ಞಾಪಿಸ್ಕೊಳ್ಳಿ, ಮೆಲ್ಟಿಂಗ್ ಈಸ್ ಆಲ್ಸೋ ಕಾಲ್ಡ್ ಫ್ಯೂಷನ್, ಬಾಯ್ಲಿಂಗ್ ಈಸ್ ಆಲ್ಸೋ ಕಾಲ್ಡ್ ವೇಪರೈಸೇಷನ್. ಮಕ್ಕಳ, ನಾವು ಡೈಲಿ ಲೈಫಲ್ಲಿ ಇದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ನಮ್ಮ ಕಿಚನ್ನಲ್ಲಿ ಇದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಎಸ್ಪೆಷಲಿ ವಾಟರ್ನ ನೀವು ಹೀಟ್ ಮಾಡಿದರೆ ಆವಾಗ ಇಟ್ ಸ್ಟಾರ್ಟ್ಸ್ ಟು ಬಾಯಿಲ್. ಓಕೆ, ಆ್ಯಂಡ್ ದೆನ್ ಇಟ್ ಕನ್ವರ್ಟ್ಸ್ ಟು ಸ್ಟೀಮ್. ಓಕೆ, ಈ ಪ್ರೋಸೆಸ್ನೇ ನಾವು ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಎ ಲಿಕ್ವಿಡ್ ಟು ಗ್ಯಾಸ್ ಅಪಾನ್ ಹೀಟಿಂಗ್, ವೆರಿ ಇಂಪಾರ್ಟೆಂಟ್, ಅಪಾನ್ ಹೀಟಿಂಗ್, ಈ ಪ್ರೋಸೆಸ್ನ ನಾವು ವೇಪರೈಸೇಷನ್ ಅಥವಾ ಬಾಯ್ಲಿಂಗ್ ಅಂತ ಕರಿತೀವಿ. ಓಕೆ, ದ ಪ್ರೋಸೆಸ್ ಇನ್ ವಿಚ್ ಎ ಲಿಕ್ವಿಡ್ ಸಬ್ಸ್ಟೆನ್ಸ್ ಚೇಂಜಸ್ ಇನ್ ಟು ಎ ಗ್ಯಾಸ್ ರ್ಯಾಪಿಡ್ಲಿ ಆನ್ ಹೀಟಿಂಗ್. ಮಕ್ಕಳ, ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್, ದೇರ್ ಈಸ್ ಒನ್ ಇದು ವರ್ಡ್ ಅಟ್ಮಾಸ್ಫೆರಿಕ್ ಪ್ರೆಷರ್. ಮೆಲ್ಟಿಂಗಲ್ಲೂ ನಾನು ಹೇಳಿದ್ದೆ, ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಇಟ್ ಡಿಪೆಂಡ್ಸ್ ಆನ್ ದ ಅಟ್ಮಾಸ್ಫೆರಿಕ್ ಪ್ರೆಷರ್. ಓಕೆ, ಅದನ್ನು ಹೇಳ್ತೀನಿ, ಇದು ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಮೆನ್ಷನ್ ಆನ್ ಹೀಟಿಂಗ್ ಅಟ್ ಎ ಪರ್ಟಿಕ್ಯುಲರ್ ಅಟ್ಮಾಸ್ಫೆರಿಕ್ ಪ್ರೆಷರ್. ಮಕ್ಕಳ, ದ ಟೆಂಪರೇಚರ್ ಅಟ್ ವಿಚ್ ಎ ಸಾಲಿಡ್ ಬಿಕಮ್ಸ್ ಲಿಕ್ವಿಡ್ ಈಸ್ ಕಾಲ್ಡ್ ಮೆಲ್ಟಿಂಗ್ ಪಾಯಿಂಟ್ ಅಲ್ವಾ? ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ಅದೇ ಥರ ದ ಟೆಂಪರೇಚರ್ ಅಟ್ ವಿಚ್ ಎ ಲಿಕ್ವಿಡ್ ಬಿಕಮ್ಸ್ ಗ್ಯಾಸ್ ಈಸ್ ಕಾಲ್ಡ್ ಬಾಯ್ಲಿಂಗ್ ಪಾಯಿಂಟ್. ವೆರಿ ಗುಡ್. ಸೊ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ ಮಕ್ಕಳ. ಈ ಬಾಯ್ಲಿಂಗ್ ಪಾಯಿಂಟ್ ಇದೆಯಲ್ಲ, ದಿಸ್ ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಅಟ್ಮಾಸ್ಫೆರಿಕ್ ಪ್ರೆಷರ್. ಓಕೆ, ಈಗ ನಾವು ವಿಲ್ ಕಮ್ ಟು ದ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಸೊ ಎಗೈನ್ ನಾನು ಎಂಫ್ಯಾಸಿಸ್ ಮಾಡ್ತಿದ್ದೀನಿ ಮಕ್ಕಳ. ಏನು ಎಂಫ್ಯಾಸಿಸ್ ಅಂತಂದರೆ, ಬಾಯ್ಲಿಂಗ್ ಪಾಯಿಂಟ್ ಅಂತ ಇದೆ. ಪಾಯಿಂಟ್ ಅಂತಂದರೆ ಇಟ್ ಮೀನ್ಸ್ ಟೆಂಪರೇಚರ್. ಓಕೆ, ಸೊ ದ ಟೆಂಪರೇಚರ್ ಅಟ್ ವಿಚ್ ಎ ಲಿಕ್ವಿಡ್ ಬಾಯ್ಲ್ಸ್ ಆ್ಯಂಡ್ ಚೇಂಜಸ್ ರ್ಯಾಪಿಡ್ಲಿ ಇನ್ ಟು ಎ ಗ್ಯಾಸ್ ಅಟ್ ಅಟ್ಮಾಸ್ಫೆರಿಕ್ ಪ್ರೆಷರ್. ಇದು ಇಂಪಾರ್ಟೆಂಟು. ಕೆಲವರು ಈ ಅಟ್ಮಾಸ್ಫೆರಿಕ್ ಪ್ರೆಷರ್ನ ಮೆನ್ಷನ್ ಮಾಡೋದೇ ಬಿಟ್ಬಿಡ್ತಾರೆ, ಬಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಡಿಪೆಂಡ್ಸ್ ಆನ್ ಅಟ್ಮಾಸ್ಫೆರಿಕ್ ಪ್ರೆಷರ್. ಓಕೆ, ಹೇಗೆ ಅನ್ನೋದನ್ನು ನಾನು ತಿಳಿಸ್ತೀನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಈಸ್ ಕಾಲ್ಡ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಸಬ್ಸ್ಟೆನ್ಸ್. ನೌ ಎಗೈನ್ ನಾನು ಲಾಸ್ಟ್ ಕ್ಲಾಸಲ್ಲೂ ಮೆನ್ಷನ್ ಮಾಡಿದ್ದೆ, ವಾಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ನಾನು ಪ್ರಶ್ನೆ ಕೇಳಿದ್ರೆ ಮೈ ಕ್ವಶನ್ ಈಸ್ ಇನ್ಕಂಪ್ಲೀಟ್ ಅಲ್ವಾ? ನಾನು ಏನು ಕೇಳಬೇಕು ಆ್ಯಕ್ಚುಲಿ, ವಾಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಟ್ 1 ಅಟ್ಮಾಸ್ಫಿಯರ್ ಅಂತ ಕೇಳಬೇಕು ನಾನು. ಸೊ ದಟ್ ಈಸ್ ದಿ ಕಂಪ್ಲೀಟ್ ಕ್ವಶನ್. ಓಕೆ, ನಿಮಗೆ ಗೊತ್ತಿದೆ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಟ್ 1 ಅಟ್ಮಾಸ್ಫೆರಿಕ್ ಪ್ರೆಷರ್ ಈಸ್ 100 ಡಿಗ್ರಿ ಸೆಂಟಿಗ್ರೇಡ್. ಓಕೆನಾ? ಸೊ 100 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರಲ್ಲಿ ವಾಟರ್ ಸ್ಟಾರ್ಟ್ಸ್ ಟು ಬಾಯ್ಲ್. ಮಕ್ಕಳ, 1 ಅಟ್ಮಾಸ್ಫಿಯರ್ ಅಂತಂದರೆ ಅಟ್ ದ ಸಿ ಲೆವೆಲಲ್ಲಿ ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ ಸೆಂಟಿಗ್ರೇಡ್. ಓಕೆ, ನಾವು ನಮ್ಮ ಪ್ಲೇಸಲ್ಲಿ ನಾವು ಯಾವ ಲೊಕೇಶನಲ್ಲಿ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ಸ್, ಇದು ಬಾಯ್ಲಿಂಗ್ ಪಾಯಿಂಟ್ ಡಿಪೆಂಡ್ಸ್. ಫಾರ್ ಎಕ್ಸಾಂಪಲ್, ನಾವು ಇಲ್ಲಿ ಸೌತ್ ಇಂಡಿಯಾದಲ್ಲಿದ್ದೀವಿ, ನಾವು ಎಸ್ಪೆಷಲಿ ತುಮಕೂರಲ್ಲಿದ್ದೀವಿ ಅಂತ ಇಟ್ಕೊಳ್ಳಿ. ತುಮಕೂರು ಸಿ ಲೆವೆಲ್ಲಿಂದ ಎಷ್ಟು ಎತ್ತರ ಇದೆ ಅನ್ನೋದ್ರ ಮೇಲೆ ಅಟ್ಮಾಸ್ಫೆರಿಕ್ ಪ್ರೆಷರ್ ಡಿಪೆಂಡ್ ಆಗುತ್ತೆ. ಓಕೆ, ಸಪೋಸ್ ತುಮಕೂರು ಈಸ್ ಅಬೌಟ್ ಲೆಟ್ಸ್ ಸೇ 900 meters ಎಬೌವ್ ದ ಸಿ ಲೆವೆಲ್ ಅಂತ ನೀವು ತಿಳ್ಕೊಂಡ್ರೆ, ಸೊ ವಿ ಆರ್ ಎಬೌವ್ ದ ಸಿ ಲೆವೆಲ್, ದೇರ್ ಫೋರ್ ದ ಅಟ್ಮಾಸ್ಫಿರಿಕ್ ಪ್ರೆಷರ್ ಡಿಕ್ರೀಸಸ್.
ಓಕೆನಾ. ಸೊ ಸಿ ಲೆವೆಲಲ್ಲಿ 1 ಅಟ್ಮಾಸ್ಫಿರಿಕ್ ಪ್ರೆಷರ್ ಇತ್ತು ಅಂತಂದರೆ ತುಮಕೂರಲ್ಲಿ ಮೇ ಬಿ ಇಟ್ಸ್ ಅಬೌಟ್ 0.9 ಅಟ್ಮಾಸ್ಫಿಯರ್. ಓಕೆ, ಪ್ರೆಷರ್ ಕಮ್ಮಿ ಆಗಿದೆ ಮಕ್ಕಳ. ವಿ ಆರ್ ಎಬೋವ್ ದ ಸಿ ಲೆವೆಲ್, ಸೊ ನಾವು ಸಿ ಲೆವೆಲಿಂದ ಎತ್ತರಕ್ಕೆ ಹೋಗ್ತಾ 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 ಅಟ್ಮಾಸ್ಫಿರಿಕ್ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಫ್ ಯು ಗೋ ಟು ಎ ಮೌಂಟೇನ್, ಓಕೆ, ಒಂದು ಹಿಲ್ ಸ್ಟೇಷನ್ಗೋ ಅಥವಾ ತುಂಬ ಎತ್ತರ ಹೈ ಆಲ್ಟಿಟ್ಯೂಡ್ಸ್ಗೆ ಹೋದರೆ ಅಟ್ಮಾಸ್ಫಿರಿಕ್ ಪ್ರೆಷರ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಟ್ಮಾಸ್ಫಿರಿಕ್ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಆಲ್ಸೋ ವೇರೀಸ್ ವಿತ್ ಇನ್ಕ್ರೀಸ್ ಇನ್ ಆಲ್ಟಿಟ್ಯೂಡ್ ಅಥವಾ ಡಿಕ್ರೀಸ್ ಇನ್ ಆಲ್ಟಿಟ್ಯೂಡ್. ಓಕೆ, ಒಟ್ಟಿನಲ್ಲಿ ದ ಬಾಯ್ಲಿಂಗ್ ಪಾಯಿಂಟ್, ದ ಟೆಂಪರೇಚರ್ ಅಟ್ ವಿಚ್ ವಾಟರ್ ಬಾಯ್ಲ್ಸ್ ಆ್ಯಂಡ್ ಬಿಕಮ್ ಸ್ಟೀಮ್ ಡಿಪೆಂಡ್ಸ್ ಆನ್ ದ ಅಟ್ಮಾಸ್ಫಿರಿಕ್ ಪ್ರೆಷರ್. ಓಕೆ, ಸೊ ಈಗ ಹೇಗೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನು ನಾನು ಬ್ರೀಫಾಗಿ ಹೇಳ್ತೀನಿ ಮಕ್ಕಳ, ವೆರಿ ಇಂಟ್ರೆಸ್ಟಿಂಗ್. ಓಕೆ, ನೋಡಿ, ಸಿ ಲೆವೆಲಲ್ಲಿ ದ ಪ್ರೆಷರ್ ಈಸ್ 1 ಅಟ್ಮಾಸ್ಫಿಯರ್, ದ ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ ಸೆಂಟಿಗ್ರೇಡ್. ಓಕೆ, ಬಟ್ ಹೈ ಆಲ್ಟಿಟ್ಯೂಡ್ಸಲ್ಲಿ, ಸಪೋಸ್ ಇಫ್ ಯು ಗೋ ಟು ಎ ಹಿಲ್ ಸ್ಟೇಷನ್ ಅಥವಾ ವೆರಿ ಹೈ ಆಲ್ಟಿಟ್ಯೂಡ್, ನೀವು ಬದ್ರಿನಾಥು, ಕೇದಾರ್ನಾಥು, ಆ ಕಡೆ ಹಿಮಾಲಯ ಕಡೆ ಹೋಗ್ತಾ ಹೋಗ್ತಾ ದೇರ್ ಈಸ್ ಲೋ ಪ್ರೆಷರ್. ಓಕೆ, ಬಿಕಾಸ್ ಅಟ್ಮಾಸ್ಫಿಯರ್ ಕಮ್ಮಿ ಆಗ್ತಾ ಹೋಗುತ್ತೆ, ದೇರ್ ಈಸ್ ಲೋ ಅಟ್ಮಾಸ್ಫಿರಿಕ್ ಪ್ರೆಷರ್. ಆವಾಗ ದ ವಾಟರ್ ಬಾಯ್ಲ್ಸ್ ವಿತಿನ್ 1000 ಡಿಗ್ರಿ ಸೆಂಟಿಗ್ರೇಡ್. ಮೇ ಬಿ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 95 ಡಿಗ್ರಿ ಸೆಂಟಿಗ್ರೇಡ್, 90 ಡಿಗ್ರಿ ಸೆಂಟಿಗ್ರೇಡ್. ಓಕೆ, ಬೇಗನೆ ಬಾಯ್ಲ್ ಆಗೋಕ್ಕೆ ಶುರುವಾಗುತ್ತೆ. ಆಮೇಲೆ ನೀವು ಪ್ರೆಷರ್ ಕುಕ್ಕರಲ್ಲಿ ನೋಡಿದ್ರೆ, ದ ಪ್ರೆಷರ್ ಕುಕ್ಕರಲ್ಲಿ ತುಂಬ ಹೈ ಪ್ರೆಷರ್ ಇರುತ್ತೆ, ದೇರ್ ಫೋರ್ ದ ವಾಟರ್ ಬಾಯ್ಲ್ಸ್ ಅಟ್ ಮೋರ್ ದ್ಯಾನ್ 100 ಡಿಗ್ರಿ ಸೆಂಟಿಗ್ರೇಡ್. ಸೊ ಪ್ರೆಷರ್ ಕುಕ್ಕರಲ್ಲಿ ಮಕ್ಕಳ ಆ್ಯಕ್ಚುಲಿ ದ ಬಾಯ್ಲಿಂಗ್ ಪಾಯಿಂಟ್ ಸಮ್ಟೈಮ್ಸ್ ಇಟ್ ರೀಚಸ್ 110 ಡಿಗ್ರಿ ಸೆಂಟಿಗ್ರೇಡ್, 120 ಡಿಗ್ರಿ ಸೆಂಟಿಗ್ರೇಡ್. ಆಯಿತಾ. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇನ್ ಪ್ರೆಷರ್ ಕುಕ್ಕರ್ ಈಸ್ ಹೈ, ಮೋರ್ ದ್ಯಾನ್ 100 ಡಿಗ್ರಿ ಸೆಂಟಿಗ್ರೇಡ್. ಸೊ ದೇರ್ ಫೋರ್ ಇದು ವೆರಿ ಇಂಪಾರ್ಟೆಂಟು. ದಿ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ಆಲ್ ಆಫ್ ದೆಮ್ ಡಿಪೆಂಡ್ಸ್ ಆನ್ ಅಟ್ಮಾಸ್ಫಿರಿಕ್ ಪ್ರೆಷರ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಈಗ ವಿ ನೋ ದ್ಯಾಟ್ ದಿಸ್ process is called melting. If you heat a solid, it becomes liquid, and this process is called melting and fusion. Suppose if you heat a liquid, let's say water, if you provide heat, ಮಕ್ಕಳ ಆರೋ ಮಾರ್ಕ್ ಈ ಥರ ಇದೆ ನೋಡಿ, ಅಂದರೆ ವಿ ಆರ್ ಪ್ರೊವೈಡಿಂಗ್ ಹೀಟ್. ಇಫ್ ಯು ಹೀಟ್ ಎ ಲಿಕ್ವಿಡ್, ದೆನ್ ಇಟ್ ಕನ್ವರ್ಟ್ಸ್ ಇಂಟು steam, gaseous steam, and this process is called boiling. Boiling ಗೆ ಇನ್ನೊಂದು ಹೆಸರೇನು, ವೇಪರೈಸೇಷನ್. ಓಕೆ, ನಾವು ಮಕ್ಕಳ ಈಗ ನಾವು ಒಂದು ಎಕ್ಸ್ಪೆರಿಮೆಂಟ್ ನೋಡೋಣ. ಓಕೆ, ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ನಾನೊಂದು ವಿಡಿಯೋ ತೋರಿಸ್ತೀನಿ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ಇದರಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ, ನಾವು ಒಂದು ಲ್ಯಾಬಲ್ಲಿ ವಿ ಆರ್ ಹೀಟಿಂಗ್ ವಾಟರ್. ಆಯಿತಾ. ಸೊ ನಾವು ಒಂದು ಬೀಕರಲ್ಲಿ ವಾಟರ್ ತೊಗೊಳ್ತೀವಿ, ಬನ್ಸನ್ ಬರ್ನರ್ ಯೂಸ್ ಮಾಡಿಕೊಂಡು ವಾಟರ್ನ ಹೀಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ವಿ ಹ್ಯಾವ್ ಎ ಥರ್ಮಾಮೀಟರ್, ವಿ ಹ್ಯಾವ್ ಎ ಡಿಜಿಟಲ್ ಥರ್ಮಾಮೀಟರ್ ಆಲ್ಸೋ. ಓಕೆ, ಗಮನಿಸಿ ಮಕ್ಕಳ, ಜಸ್ಟ್ ಲೈಕ್ ಮೆಲ್ಟಿಂಗಲ್ಲಿ ನೀವು ಹೇಗೆ ಗಮನಿಸಿದ್ರಿ, ವೇಪರೈಸೇಷನಲ್ಲೂ ಏನಾಗುತ್ತೆ. ದಿಸ್ ಎಕ್ಸ್ಪೆರಿಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ಅಂತ. ಓಕೆ, ಲೆಟ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಸೊ ರೈಟ್, ಸೊ ಇದೊಂದು ಲ್ಯಾಬ್ ಸೆಟಪ್ ಮಕ್ಕಳ. ದಿಸ್ ಈಸ್ ಎ ಲ್ಯಾಬ್ ಸೆಟಪ್. ಓಕೆ, ಸೊ ಒಂದು ಬೀಕರಲ್ಲಿ ನೀರು ತೊಗೊಂಡಿದ್ದಾರೆ. ಇದು ಬನ್ಸನ್ ಬರ್ನರ್. ಓಕೆ, ಸೊ ಬ್ಲೂ ಫ್ಲೇಮ್ ಬರ್ತಾ ಇದೆ. ಆ ಬೀಕರ್ ಒಳಗಡೆ ಒಂದು ಥರ್ಮಾಮೀಟರ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇನ್ನೊಂದು ಇಟ್ಟಿದ್ದಾರಲ್ಲ ಮಕ್ಕಳ, ಅದು ದಟ್ ಈಸ್ ಡಿಜಿಟಲ್ ಥರ್ಮಾಮೀಟರ್. ಓಕೆ, ಸೊ ಅದೊಂದು ಮರ್ಕ್ಯೂರಿ ಥರ್ಮಾಮೀಟ್ರು ಇಟ್ಟಿದ್ದಾರೆ, ಡಿಜಿಟಲ್ ಥರ್ಮಾಮೀಟ್ರ್ ಇಟ್ಟಿದ್ದಾರೆ. ನೋಡಿ, ಸಿ ದಿಸ್ ಈಸ್ ಡಿಜಿಟಲ್ ಥರ್ಮಾಮೀಟರ್. ಓಕೆ, ಇದೇನಿದು, ವಾಟ್ ಈಸ್ 19.7 ಡಿಗ್ರಿ ಸೆಂಟಿಗ್ರೇಡ್. ಇಟ್ ಈಸ್ ಲ್ಯಾಬ್ ಟೆಂಪ್ರೇಚರ್. ಇದು ಲ್ಯಾಬಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಇಟ್ಸ್ ಲ್ಯಾಬ್ ಟೆಂಪ್ರೇಚರ್. ಓಕೆ, ನಾವು ಅವ್ರು ಏನು ಮಾಡ್ತಾರೆ, ಒಂದು ಸ್ಟಾಪ್ ಕ್ಲಾಕ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ. ದೇ ಸ್ಟಾರ್ಟ್ ದ ಸ್ಟಾಪ್ ಕ್ಲಾಕ್ ಆ್ಯಂಡ್ ದೆನ್ ಸ್ಟಾರ್ಟ್ ಹೀಟಿಂಗ್. ಓಕೆ, ಹೀಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಓಕೆ, ಸೊ ಡಿಜಿಟಲ್ ಥರ್ಮಾಮೀಟ್ರ್ ನೋಡಿ ಮಕ್ಕಳ. ಸೊ ವಾಟ್ ಯು ಆರ್ ಅಬ್ಸರ್ವಿಂಗ್, ಜಸ್ಟ್ ಅಬ್ಸರ್ವ್ ದ ಡಿಜಿಟಲ್ ಥರ್ಮಾಮೀಟರ್. ಓಕೆ, ಹೀಟ್ ಮಾಡ್ತಿದ್ದಾರೆ. ಸೊ ದ ಟೆಂಪ್ರೇಚರ್ ಹ್ಯಾಸ್ ಸ್ಟಾರ್ಟೆಡ್ ರೈಸಿಂಗ್. ಕರೆಕ್ಟ್. ಸೊ ದಿಸ್ ಈಸ್ ವೆರಿ ಆಬ್ವಿಯಸ್ ಅಲ್ವಾ ಮಕ್ಕಳ, ಬಿಕಾಸ್ ಯು ಆರ್ ಹೀಟಿಂಗ್,
ದ ಟೆಂಪ್ರೇಚರ್ ಶುಡ್ ಆಬ್ವಿಯಸ್ಲಿ ರೈಸ್. ಸೊ ರೈಸ್ ಆಗ್ತಾ ಇದೆ, ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ. ಸೊ ಇಟ್ ಈಸ್ ಟೆಂಪ್ರೇಚರ್ ಈಸ್ ರೈಸಿಂಗ್ ಸ್ಲೋಲಿ. ಓಕೆ, ಬಟ್ ಇಲ್ಲಿ ನೋಡಿ ಮಕ್ಕಳ, ದ ವಾಟರ್ ಹ್ಯಾಸ್ ನಾಟ್ ಸ್ಟಾರ್ಟೆಡ್ ಟು ಬಾಯ್ಲ್. ಟೆಂಪರೇಚರ್ ರೈಸ್ ಆಗ್ತಿದೆ, ಬಟ್ ಬಾಯ್ಲಿಂಗ್ ಇನ್ನೂ ಶುರುವಾಗಿಲ್ಲ. ಆಯಿತಾ? ಬಾಯ್ಲಿಂಗ್ ಶುರುವಾಗೋದು ಯಾವಾಗ? ಅಟ್ 100 ಡಿಗ್ರಿ ಸೆಂಟಿಗ್ರೇಡ್, ರೈಟ್? ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಮಕ್ಕಳ, ಲೆಸ್ ದ್ಯಾನ್ 100 ಡಿಗ್ರಿ ಸೆಂಟಿಗ್ರೇಡ್, ಬಿಕಾಸ್ ವಿ ಆರ್ ನಾಟ್ ಅಟ್ ಸಿ ಲೆವೆಲ್. ಆಯಿತಾ? ವಿ ಆರ್ ಎಬೋವ್ ಸಿ ಲೆವೆಲ್. ಆದ್ದರಿಂದ 100 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಮೇ ಬಿ ಒಂದು 2 ಡಿಗ್ರಿ ಸೆಂಟಿಗ್ರೇಡ್ ಮುಂಚೆನೇ ವಾಟರು ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ. ಓಕೆ, ಸೊ ಎಸ್ ನೋಡಿ ಈಗ, ಸೊ ವಾಟರ್ ಸಾಕಷ್ಟು ಹೀಟ್ ಮಾಡ್ತಾ ಇದ್ದೀವಿ, ಟೆಂಪ್ರೇಚರ್ ರೈಸ್ ಆಗಿಬಿಟ್ಟಿದೆ. ಇಟ್ಸ್ ಆಲ್ಮೋಸ್ಟ್ 51 ಡಿಗ್ರಿ ಸೆಂಟಿಗ್ರೇಡ್. ಸೊ ಟೆಂಪ್ರೇಚರ್ ಕಾನ್ಸ್ಟೆಂಟಾಗಿ ರೈಸ್ ಆಗ್ತಿದೆ. ಬಟ್ ನೀವು ಇಲ್ಲಿ ಗಮನಿಸಬೇಕು, ಬೀಕರ್ನ ಗಮನಿಸಿ, ದ ವಾಟರ್ ಹ್ಯಾಸ್ ನಾಟ್ ಸ್ಟಾರ್ಟೆಡ್ ಟು ಬಾಯ್ಲ್. ಇನ್ನು ಬಾಯ್ಲಿಂಗ್ ಶುರುವಾಗಿಲ್ಲ ಅಲ್ವಾ? ಯಾವ ಟೆಂಪರೇಚರಲ್ಲಿ ಬಾಯ್ಲಿಂಗ್ ಶುರುವಾಗುತ್ತೋ, ವಾಟರ್ ಕುದಿಯೋದಕ್ಕೆ ಶುರುವಾಗುತ್ತೋ, ಆ ಟೆಂಪರೇಚರ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ, ರೈಟ್? ಸೊ ಟೆಂಪರೇಚರ್ ಕಾನ್ಸ್ಟೆಂಟ್ಲಿ ರೈಸ್ ಆಗ್ತಿದೆ, ಬಟ್ ದ ವಾಟರ್ ಹ್ಯಾಸ್ ನಾಟ್ ಸ್ಟಾರ್ಟೆಡ್ ಟು ಬಾಯ್ಲ್. ಓಕೆ, ಸೊ ಸಾಕಷ್ಟು ಟೈಮ್ ತೊಗೊಳುತ್ತೆ. ನಾನು ನೆಕ್ಸ್ಟ್ ವಿಡಿಯೋಗೆ ಹೋಗ್ತೀನಿ. ದಿಸ್ ವಿಡಿಯೋ ಈಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳ ನೋಡಿ, ವಿ ಹ್ಯಾವ್ ಆಲ್ರೆಡಿ ರೀಚ್ಡ್ 96.1 ಡಿಗ್ರಿ ಸೆಂಟಿಗ್ರೇಡ್. ಸೊ ಟೆಂಪರೇಚರ್ ಕಾನ್ಸ್ಟೆಂಟಾಗಿ ರೈಸ್ ಆಗ್ತಿದೆ, ವಾಟರ್ ಇನ್ನೂ ಬಾಯ್ಲ್ ಆಗೋಕ್ಕೆ ಶುರುವಾಗಿಲ್ಲ. ಈಗ ನೋಡಿ, ವಾಟ್ ಹ್ಯಾಪನ್ಸ್ ವೆನ್ ದ ಟೆಂಪರೇಚರ್ ರೀಚಸ್ ಕ್ಲೋಸ್ ಟು 100 ಡಿಗ್ರಿ ಸೆಂಟಿಗ್ರೇಡ್. ಈಗ ನಿಮಗೆ ಬೀಕರ್ ನೋಡಿದ್ರೆ ಸ್ವಲ್ಪ ವಾಟರ್ ಬಬಲ್ಸ್ ಬರೋದು ಕಾಣಿಸ್ತಾ ಇದೆ. ಹತ್ತತ್ರ 98 ಬಂದಾಗ ನೋಡಿ, ಈಗ ನೋಡಿ, ಸ್ವಲ್ಪ ವಾಟರ್ ಬಾಯ್ಲ್ ಆಗೋಕ್ಕೆ ಶುರುವಾಗಿದೆ. ವಾಟರ್ ಈಗಲೇ ಬಾಯ್ಲ್ ಆಗ್ತಾ ಇದೆ. ಎಸ್, ವಾಟರ್ ಈಗಲೇ ಬಾಯ್ಲ್ ಆಗೋಕ್ಕೆ ಶುರುವಾಗಿದೆ, ಬಿಕಾಸ್ ವಿ ಆರ್ ಎಬೋವ್ ಸಿ ಲೆವೆಲ್ ಮಕ್ಕಳು. ಅಟ್ಮಾಸ್ಫಿಯರ್ ಪ್ರೆಷರ್ ಕಡಿಮೆ ಇದೆ, ಲೆಸ್ ದೆನ್ ಒನ್ ಅಟ್ಮಾಸ್ಫಿಯರ್. ಸೊ ಈಗ ನೋಡಿ, ವಾಟರ್ ಬಾಯ್ಲ್ ಆಗೋಕ್ಕೆ ಶುರುವಾಗಿದೆ. ಸೊ ಈ ಅಬ್ಸರ್ವೇಷನ್ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್? ಮೇ ಬಿ 99 ಡಿಗ್ರಿ ಸೆಂಟಿಗ್ರೇಡ್ ಅಲ್ವಾ? ಎಸ್, ಈಗ ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಜಸ್ಟ್ ಅಬ್ಸರ್ವ್ ದ ಟೆಂಪ್ರೇಚರ್. ಡಿಜಿಟಲ್ ಥರ್ಮಾಮೀಟರ್ ಟೆಂಪ್ರೇಚರ್ ಅಬ್ಸರ್ವ್ ಮಾಡಿ. ವಿ ಆರ್ ಹೀಟಿಂಗ್ ಕಾನ್ಸ್ಟೆಂಟ್ಲಿ, ವಿ ಹ್ಯಾವ್ ನಾಟ್ ಸ್ಟಾಪ್ಡ್ ಹೀಟಿಂಗ್. ಹೀಟ್ ಮಾಡೋಕ್ಕೆ ಶುರು ಮಾಡಿದ್ದೀವಿ, ಬಟ್ ದ ಟೆಂಪ್ರೇಚರ್ ಈಸ್ ನಾಟ್ ರೈಸಿಂಗ್ ಅಟ್ ಆಲ್. ನೋಡಿ, 101 ಹೋಗುತ್ತೆ, ವಾಪಸ್ ಬರುತ್ತೆ. ನೋಡಿ, 0.7, 100.7, 100.9, 101, ಅಲ್ಲೇ ಗಿರಿಕೆ ಹೊಡಿತಾ ಇದೆ. ಸೊ ಟೆಂಪ್ರೇಚರು 101, 102, 103, 104, 105 ಹೋಗಬೇಕಾಯಿತು, ಬಟ್ ಟೆಂಪ್ರೇಚರ್ ರೈಸ್ ಆಗ್ತಿಲ್ಲ. ಬಾಯ್ಲಿಂಗ್ ಶುರುವಾಗಿದೆ, ಟೆಂಪ್ರೇಚರ್ ರೈಸ್ ಆಗ್ತಿಲ್ಲ. ಓಕೆ, ದಿಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಫ್ರಮ್ ದಿಸ್ ಎಕ್ಸ್ಪೆರಿಮೆಂಟ್ ಅಲ್ವಾ? ಸೊ ವಾಟರ್ ಬಾಯ್ಲ್ ಆಗ್ತಿದೆ, ಬಟ್ ದ ಟೆಂಪರೇಚರ್ ಈಸ್ ನಾಟ್ ರೈಸಿಂಗ್ ಮಕ್ಕಳ. ಸೊ 101, 100 ಕಮ್ಮಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ಸೊ ಟೆಂಪ್ರೇಚರ್ ರೈಸ್ ಆಗ್ತಾನೇ ಇಲ್ಲ. ಓಕೆ, ಎಸ್. ಸೊ ಮಕ್ಕಳ, ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಈ ಅಬ್ಸರ್ವೇಷನ್ನ ನಾವು ಇನ್ ದ ಫಾರ್ಮ್ ಆಫ್ ಎ ಗ್ರಾಫ್ ನಾವು ಡೆಪಿಕ್ಟ್ ಮಾಡ್ಬೋದು. ಮೆಲ್ಟಿಂಗಲ್ಲಿ ನಾನು ಒಂದು ಲಾಸ್ಟ್ ಕ್ಲಾಸಲ್ಲಿ ಮೆಲ್ಟಿಂಗಲ್ಲಿ ಒಂದು ಗ್ರಾಫಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ವಿ ಅಲ್ವಾ? ನಾನು ಲಾಸ್ಟ್ ಕ್ಲಾಸ್ ನೀವು ನೋಡಿ, ಅದನ್ನು ನಾವು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಿಸ್ ಈಸ್ ದ ಗ್ರಾಫ್. ವೈ ಆ್ಯಕ್ಸಿಸಲ್ಲಿ ಟೆಂಪರೇಚರ್ ಇದೆ, ಎಕ್ಸ್ ಆ್ಯಕ್ಸಿಸಲ್ಲಿ ಹೀಟ್ ಇದೆ. ಓಕೆ, ಸೊ ಮಕ್ಕಳ ನೋಡಿ ಇಲ್ಲಿ, ಎಸ್, ಈ ಪಾಯಿಂಟಲ್ಲಿ ದಿಸ್ ಈಸ್ 0 ಡಿಗ್ರಿ ಸೆಂಟಿಗ್ರೇಡ್. ವಾಟರ್ನ ನಾನು ಹೀಟ್ ಮಾಡೋಕ್ಕೆ ಶುರು ಮಾಡಿದೆ, ಟೆಂಪರೇಚರ್ ರೈಸ್ ಆಯಿತು ಅಲ್ವಾ? ನೋಡಿ, ಎಕ್ಸ್ ಆ್ಯಕ್ಸಿಸಲ್ಲಿ ಹೀಟ್. ಸೊ ಅಟ್ ಎವ್ರಿ ಪಾಯಿಂಟ್ ದ ಟೆಂಪರೇಚರ್ ಹ್ಯಾಸ್ ರೈಸನ್. ಸೊ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗ್ತು. ಯು ಆರ್ ಪ್ರೊವೈಡಿಂಗ್ ಹೀಟ್ ಆ್ಯಂಡ್ ದ ಟೆಂಪ್ರೇಚರ್ ಈಸ್ ರೈಸಿಂಗ್. ಸೊ ಎಲ್ಲಿ ತನಕ ರೈಸ್ ಆಯಿತು? ದ ಟೆಂಪ್ರೇಚರ್ ರೋಸ್ ಅಪ್ ಟು 100 ಡಿಗ್ರಿ ಸೆಂಟಿಗ್ರೇಡ್. ನೋಡಿ ಇಲ್ಲಿ, ದಿಸ್ ಈಸ್ 100 ಡಿಗ್ರಿ ಸೆಂಟಿಗ್ರೇಡ್. ಟೆಂಪ್ರೇಚರ್ 100 ಡಿಗ್ರಿ ಸೆಂಟಿಗ್ರೇಡ್ ತನಕ ರೈಸ್ ಆಯಿತು. ಬಟ್ ವಾಟ್ ಹ್ಯಾಪನ್ಡ್ ಆಫ್ಟರ್ 100 ಡಿಗ್ರಿ ಸೆಂಟಿಗ್ರೇಡ್? ನೋಡಿ, ಅಟ್ ದಿಸ್ ಪಾಯಿಂಟ್ ವೆನ್ ದ ಟೆಂಪ್ರೇಚರ್ ರೀಚ್ಡ್ 100 ಡಿಗ್ರಿ ಸೆಂಟಿಗ್ರೇಡ್, ಮೇ ಬಿ ಲೆಸ್ ದ್ಯಾನ್ 100 ಡಿಗ್ರಿ ಸೆಂಟಿಗ್ರೇಡ್, ಏನಾಯಿತು ಅಂತಂದರೆ 2 ಥಿಂಗ್ಸ್ ಹ್ಯಾಪನ್ಡ್ ಮಕ್ಕಳ.
Okay, it's very important. Not just one thing, two things happened. ಒಂದೇನು ಅಂತಂದರೆ, the first thing is water started to boil. ಅಂದರೆ ಏನು, water started to become steam, which is a gas. Okay, this is one thing. ಆಮೇಲೆ the second thing you noticed was ಏನದು, you are heating, you have not stopped heating, but heat ಮಾಡ್ತಿದ್ರೂ ಕೂಡ the temperature did not rise. ಟೆಂಪ್ರೇಚರ್ 100 ಇತ್ತು, 101 ಇತ್ತು, ಅಲ್ಲಲ್ಲೇ ಸುತ್ತಾಗ್ತಿತ್ತು ಅಲ್ವಾ, ಟೆಂಪ್ರೇಚರ್ ಡಿಡ್ ನಾಟ್ ರೈಸ್. ಸೊ ಗ್ರಾಫಲ್ಲಿ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಇದನ್ನು, ನಾವು ಗ್ರಾಫಲ್ಲಿ ವಿ ರೆಪ್ರೆಸೆಂಟ್ ಇಟ್ ಲೈಕ್ ದಿಸ್. ನೋಡಿ, ಇದೊಂದು ಆ್ಯರೋ ಮಾರ್ಕ್ ವಿಚ್ ಈಸ್ ಪ್ಯಾರಲಲ್ ಟು ದ ಎಕ್ಸ್ ಆ್ಯಕ್ಸಿಸ್ ಅಲ್ವಾ. ಆ್ಯಕ್ಚುಲಿ ಟೆಂಪ್ರೇಚರ್ ರೈಸ್ ಆಗಿದ್ರೆ ಮಕ್ಕಳ ನಾನು ಈ ಥರ ಗ್ರಾಫ್ ಬರ್ತಾಯಿತ್ತು ಅಲ್ವಾ, ಟೆಂಪ್ರೇಚರ್ ರೈಸ್ ಆಗ್ತಿಲ್ಲ. ಸೊ ದ ಟೆಂಪ್ರೇಚರ್ ಈಸ್ ರಿಮೈನ್ಸ್ ಅಟ್ 100 ಡಿಗ್ರಿ ಸೆಂಟಿಗ್ರೇಡ್. ನೋಡಿ, you are heating, but the temperature remains at 100 degree centigrade. So this is very important observation, right? So temperature did not rise. Okay, so makla ee point alli nodi, illi idiyalla idu, this point, ee point alli, ee period alli, ee time period alli water is converting to steam. Okay, so there is a change of state. Change of state is happening during this period. Okay, makla assume madkoli. Okay, ee period alli another important point, ee time period alli there is water and there is steam. Eradu ide tane, because water has started converting into steam. So there is water and there is steam, and both are at 100 degree centigrade. Water ಈ ಪೀರಿಯಡಲ್ಲಿ ನಾನು ಮಾತಾಡ್ತಿದ್ದೀನಿ ಮಕ್ಕಳ, ಡ್ಯೂರಿಂಗ್ ದಿಸ್ ಪೀರಿಯಡ್ ವಾಟರ್ ಈಸ್ ಅಟ್ 100 degree centigrade ಆ್ಯಂಡ್ ಸ್ಟೀಮ್ ಈಸ್ ಆಲ್ಸೋ ಅಟ್ 100 degree centigrade. ಸೊ ಈ ಪೀರಿಯಡಲ್ಲಿ ಮಕ್ಕಳ, ಈ ಪೀರಿಯಡಲ್ಲಿ ದೇರ್ ಈಸ್ ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಬೋತ್ ಅಲ್ವಾ. ಲಿಕ್ವಿಡ್ ಅಂದರೆ ಬಾಯ್ಲಿಂಗ್ ವಾಟರ್, ಗ್ಯಾಸ್ ಅಂದರೆ ಸ್ಟೀಮ್, ಆ್ಯಂಡ್ ಬೋತ್ ಆರ್ ಅಟ್ 100 degree centigrade. ಸೊ ಬಾಯ್ಲಿಂಗ್ಗೆ ಇನ್ನೊಂದು ಡೆಫಿನೇಷನ್ ಇದೆ ಮಕ್ಕಳ, ಇನ್ನೊಂದು ಡೆಫಿನೇಷನ್ ಏನಪ್ಪ ಅದು ಅಂತಂದರೆ ಇದು ಆಯಿತಾ. ದ ಬಾಯ್ಲಿಂಗ್ ಪಾಯಿಂಟ್ಗೆ ಇನ್ನೊಂದು ಡೆಫಿನೇಷನ್ ಇದೆ. ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಇಟ್ಸ್ ದ ಟೆಂಪ್ರೇಚರ್ ಅಟ್ ವಿಚ್ ವಾಟರ್ ಸ್ಟಾರ್ಟ್ಸ್ ಟು ಬಾಯ್ಲ್, ರೈಟ್. ದೇರ್ ಇಸ್ ಅನದರ್ ಡೆಫಿನೇಷನ್. The boiling point of a substance is the temperature at which it simultaneously exists in liquid and gaseous phase. ಈ simultaneously ಅನ್ನೋದು ತುಂಬ ಇಂಪಾರ್ಟೆಂಟು. ನಾನು ಮೆಲ್ಟಿಂಗಲ್ಲೂ ಇದನ್ನು ನಾನು ಸಾಕಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೆಲ್ಟಿಂಗ್ ಪಾಯಿಂಟ್ ಈಸ್ ದ ಟೆಂಪ್ರೇಚರ್ ಅಟ್ ವಿಚ್ the substance exists both in solid as well as liquid phase. ಇದರಲ್ಲೇನೋ boiling point is this of a substance is the temperature at which it simultaneously exists in liquid as well as gaseous state. Okay, so this definition is also important. Artha madkoli idanna. Okay, now after all the water has become steam, ಎಲ್ಲ ವಾಟರು ಕಂಪ್ಲೀಟ್ಲಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ ಅಂದ್ಕೊಳ್ಳಿ ಮಕ್ಕಳ. ಅವಾಗೇನಾಗತ್ತೆ, ದೆನ್ ದ ಟೆಂಪ್ರೇಚರ್, ಇಫ್ ಯು ಆರ್ ಸ್ಟಿಲ್ ಹೀಟಿಂಗ್, ನೀವು ಇನ್ನೂ ಹೀಟ್ ಮಾಡ್ತಾ ಇದ್ದರೆ ದ ಟೆಂಪ್ರೇಚರ್ ಸ್ಟಾರ್ಟ್ಸ್ ಟು ರೈಸ್. ಓಕೆ, ಸೊ ಈ ಎಕ್ಸ್ಪೆರಿಮೆಂಟಿಂದ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಓಕೆ, ರೈಟ್ ಮಕ್ಕಳು, ಈ ಥರ ಕೇಳ್ತಾರೆ. ಏನು ಅಂತಂದರೆ, ಈ ಬಾಯ್ಲಿಂಗ್ ಆಗ್ತಿರುತ್ತಲ್ಲ ಮಕ್ಕಳ, ಆ ಟೈಮಲ್ಲಿ ವಾಟ್ ಹ್ಯಾಪನ್ಸ್ ಟು ದ ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್ ಅಂತ ಕೇಳ್ತಾರೆ. ಓಕೆ, ಸೊ ಏನೇನಾಗುತ್ತೆ, 4 ಇಂಪಾರ್ಟೆಂಟ್ ಪಾಯಿಂಟ್ಸ್. ಏನದು? ಫಸ್ಟ್ ಆಫ್ ಆಲ್ ನೋಡಿ, ವೆನ್ ಎ ಲಿಕ್ವಿಡ್ ಈಸ್ ಹೀಟೆಡ್, ಇಟ್ಸ್ ಮಾಲಿಕ್ಯೂಲ್ಸ್ ಅಬ್ಸಾರ್ಬ್ ಹೀಟ್ ಎನರ್ಜಿ ಆ್ಯಂಡ್ ಹೆನ್ಸ್ ದ ಕೈನೆಟಿಕ್ ಎನರ್ಜಿ ಆಫ್ ದಿ ಮಾಲಿಕ್ಯೂಲ್ಸ್ ಇನ್ಕ್ರೀಸಸ್. ಸೊ ನಾವು ಹೀಟ್ ಮಾಡಿದಾಗ ವಾಟರ್ ಮಾಲಿಕ್ಯೂಲ್ಸ್ನ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಕೈನೆಟಿಕ್ ಎನರ್ಜಿ ಜಾಸ್ತಿ ಆದಾಗ ಏನಾಗುತ್ತೆ ಮಕ್ಕಳ? ಎಸ್, ದ ಪಾರ್ಟಿಕಲ್ಸ್ ಮೂವ್ ವಿತ್ ಮಚ್ ಹೈಯರ್ ಸ್ಪೀಡ್, ಫಾಸ್ಟಾಗಿ ಮೂವ್ ಆಗೋಕ್ಕೆ ಶುರು ಆಗುತ್ತೆ ಮಕ್ಕಳ. ಲಿಕ್ವಿಡಲ್ಲಿ ಹೆಂಗಿರುತ್ತೆ? ಲಿಕ್ವಿಡಲ್ಲಿ ಪಾರ್ಟಿಕಲ್ಸ್ ಜಸ್ಟ್ ಮೂವ್ ಅರೌಂಡ್, ಅಲ್ಲಲ್ಲೇ ಮೂವ್ ಆಗ್ತಾ ಇರುತ್ತೆ. ಕಂಪೇರ್ ಟು ಸಾಲಿಡ್ಸ್ ಫ್ರೀಯಾಗಿ ಮೂವ್ ಆಗ್ತಿರುತ್ತೆ.
ಸೊ ನಾವು ಹೀಟ್ ಮಾಡೋಕ್ಕೆ ಶುರುವಾದಾಗ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ, ದೇ ಮೂವ್ ವಿತ್ ಮಚ್ ಹೈಯರ್ ಸ್ಪೀಡ್, ರೈಟ್? ಓಕೆ, ಸೊ ಡ್ಯೂ ಟು ದಿಸ್ ದ ಇನ್ಕ್ರೀಸ್ ಕೈನೆಟಿಕ್ ಎನರ್ಜಿ ದ ಮಾಲಿಕ್ಯೂಲ್ ಸ್ಟಾರ್ಟ್ ಮೂವಿಂಗ್ ವಿತ್ ಎ ಗ್ರೇಟರ್ ಸ್ಪೀಡ್. ಓಕೆ, ಆಮೇಲೆ ಏನಾಗುತ್ತೆ, ರೈಟ್, ಬಿಕಾಸ್ ದ ಮಾಲಿಕ್ಯೂಲ್ಸ್ ಮೂವ್ ವಿತ್ ಮಚ್ ಗ್ರೇಟರ್ ಸ್ಪೀಡ್, ಅವಾಗ ಏನಾಗುತ್ತೆ, ದೆರ್ ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆಫ್ ವಾಟರ್, ರೈಟ್? ದಿಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಲ್ ಡಿಕ್ರೀಸ್, ಕಮ್ಮಿ ಆಗುತ್ತೆ, ವೀಕ್ ಆಗುತ್ತೆ. ನೋಡಿ ಮಕ್ಕಳ, ದಿಸ್ ಇನ್ ಟರ್ನ್ ಇನ್ಕ್ರೀಸಸ್ ದ ಇಂಟರ್ಮಾಲಿಕ್ಯುಲರ್ ಸ್ಪೇಸಸ್ ಆ್ಯಂಡ್ ವೀಕನ್ಸ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್, ಅಲ್ವಾ? ಸೊ ಅದು ಸ್ಪೀಡಾಗಿ ಮೂವ್ ಆದಾಗ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಕಮ್ಮಿ ಆಗುತ್ತೆ. ಅಫ್ಕೋರ್ಸ್ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ. ಮಕ್ಕಳ, ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆದಾಗ ಏನಾಗುತ್ತೆ, ವೆನ್ ದಿ ಕೈನೆಟಿಕ್ ಎನರ್ಜಿ ಈಸ್ ಲಾರ್ಜರ್ ದ್ಯಾನ್ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್, ಅವಾಗೇನಾಗುತ್ತೆ, ಇದು ದಿಸ್ ಪಾರ್ಟಿಕಲ್ ಆಫ್ ವಾಟರ್ ಇಟ್ ವಿಲ್ ಬಿಕಮ್ ಫ್ರೀ. ಓಕೆ, ಅದು ಫ್ರೀ ಆಗುತ್ತೆ. ಫ್ರೀ ಆಗಿಬಿಟ್ಟು ಇಟ್ ವಿಲ್ ಬಿಕಮ್ ಎ ಗ್ಯಾಸ್. ಹೌದಾನೆ ಮಕ್ಕಳ? ಗ್ಯಾಸಲ್ಲಿ ಹೆಂಗಿರುತ್ತೆ ನೋಡಿ, ಗ್ಯಾಸಲ್ಲಿ ಪಾರ್ಟಿಕಲ್ಸ್ ಹೇಗಿರುತ್ತೆ, ಪಾರ್ಟಿಕಲ್ಸ್ ಮೂವ್ ವಿತ್ ವೆರಿ ಹೈ ಸ್ಪೀಡ್ಸ್, ದೇರ್ ಈಸ್ ರೇರ್ಲಿ ವೆರಿ ಸ್ಮಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್, ಅಲ್ವಾ? ಅದೇ ಥರ ಈ ಲಿಕ್ವಿಡಲ್ಲಿ ಏನಾಗುತ್ತೆ, ವೆನ್ ಯು ಹೀಟ್, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಯಿತು, ಸ್ಪೀಡ್ ಜಾಸ್ತಿ ಆಯಿತು, ದೇರ್ ಫೋರ್ ದಿ ಪಾರ್ಟಿಕಲ್ಸ್ ಬಿಕಮ್ ಫ್ರೀ, ರೈಟ್? ಆ್ಯಂಡ್ ದೇರ್ ಫೋರ್ ನೋಡಿ, ವೆನ್ ದ ಕೈನೆಟಿಕ್ ಎನರ್ಜಿ ಈಸ್ ಮೋರ್ ದ್ಯಾನ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್, ದ ಮಾಲಿಕ್ಯೂಲ್ಸ್ ಮೂವ್ ಮೋರ್ ಫ್ರೀಲಿ and energetic molecules rapidly leave the liquid and change into gaseous state. So ಈ ಚೇಂಜ್ ಆಫ್ ಸ್ಟೇಟ್ ಆಗುತ್ತಲ್ಲ ಮಕ್ಕಳ, ಚೇಂಜ್ ಆಫ್ ಸ್ಟೇಟ್ ಟೈಮಲ್ಲಿ ಮಾಲಿಕ್ಯೂಲ್ಸಲ್ಲಿ, ಪಾರ್ಟಿಕಲ್ಸಲ್ಲಿ ಏನೇನು ಬದಲಾವಣೆ ಆಗತ್ತೆ ಅನ್ನೋದನ್ನು ಇದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ, ಸೊ ಮಕ್ಕಳ, ನಾವು ಈ ಕ್ಲಾಸಲ್ಲಿ ಏನೇನು ಕಲ್ತ್ವಿ, ಚೇಂಜ್ ಆಫ್ ಸ್ಟೇಟ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್, ಅದನ್ನು ನಾವು ಬಾಯ್ಲಿಂಗ್ ಅಥವಾ ವೇಪರೈಸೇಷನ್ ಅಂತ ಕರಿತೀವಿ. ಇದು ಯಾವಾಗ ಆಗುತ್ತೆ, ವೆನ್ ಯು ಹೀಟ್. ಆಮೇಲೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ದ ಟೆಂಪ್ರೇಚರ್ ಅಟ್ ವಿಚ್ ಎ ಲಿಕ್ವಿಡ್ ಬಾಯ್ಲ್ಸ್ ಡಿಪೆಂಡ್ಸ್ ಆನ್ ಅಟ್ಮಾಸ್ಫಿರಿಕ್ ಪ್ರೆಷರ್. ಮಕ್ಕಳ, ಅಫ್ಕೋರ್ಸ್ ಡಿಫ್ರೆಂಟ್ ಲಿಕ್ವಿಡ್ಸ್ ಹ್ಯಾವ್ ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್ಸ್. ವಾಟರ್ ಎಕ್ಸಾಂಪಲ್ ತೊಗೊಂಡೆ ನಾನು, ಬಿಕಾಸ್ ವಾಟರ್ ಈಸ್ ಫೆಮಿಲಿಯರ್ ಟು ಅಸ್. ವಾಟರ್ನ ಬಾಯ್ಲಿಂಗ್ ಪಾಯಿಂಟ್ ಅಟ್ 1 atmospheric pressure ಈಸ್ 100 degree centigrade. ಆಮೇಲೆ ನಾವೇನು ಮಾಡಿದ್ವಿ ಈ ಕ್ಲಾಸಲ್ಲಿ, ಒಂದು ಎಕ್ಸ್ಪೆರಿಮೆಂಟ್ ನೋಡಿದ್ವಿ, ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟಲ್ಲಿ ವಿ ಕನ್ಕ್ಲೂಡೆಡ್ 2 things ವೆರಿ ಇಂಪಾರ್ಟೆಂಟ್. ಏನು ಅಂತಂದರೆ, ದ ಪಾಯಿಂಟ್ ಅಟ್ ವಿಚ್ ದ ವಾಟರ್ ಬಾಯ್ಲ್ಸ್, ಅದನ್ನು ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ, ಅದನ್ನು ನೋಟ್ ಮಾಡ್ಕೊಂಡ್ವಿ. ಎರಡನೇದು ಅಬ್ಸರ್ವೇಷನ್, ವೆರಿ ಇಂಪಾರ್ಟೆಂಟ್, ಒನ್ಸ್ ದ ವಾಟರ್ ಸ್ಟಾರ್ಟ್ಸ್ ಟು ಬಾಯ್ಲ್ ದ ಟೆಂಪ್ರೇಚರ್ ಡಸ್ ನಾಟ್ ರೈಸ್. ಟೆಂಪ್ರೇಚರ್ ಯಾವಾಗ ರೈಸ್ ಆಗುತ್ತೆ, ಯಾವಾಗ ಅಂತಂದರೆ ವೆನ್ ಆಲ್ ದ ವಾಟರ್ ಹ್ಯಾಸ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಡ್ ಇಂಟು ಗ್ಯಾಸ್, ಆಮೇಲೆ ಟೆಂಪ್ರೇಚರ್ ರೈಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ನಾವು ಗ್ರಾಫು ನೋಡಿದ್ವಿ. ಸೊ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಮಕ್ಕಳ. ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಸಿ ಅನದರ್ ಸ್ಟೇಟ್ ಚೇಂಜ್. ಏನದು, ಫ್ರಮ್ ಗ್ಯಾಸ್ ಟು ಲಿಕ್ವಿಡ್. ಓಕೆ, ಇಲ್ಲಿ ತನಕ ನಾವೇನು ನೋಡಿದ್ವಿ, ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಸಿ ಸ್ಟೇಟ್ ಚೇಂಜ್ ಆಫ್ ಎ ಸಬ್ಸ್ಟೆನ್ಸ್ ಫ್ರಮ್ ಗ್ಯಾಸ್ ಬ್ಯಾಕ್ ಟು ಲಿಕ್ವಿಡ್. ಓಕೆ, ಅದು ಹೆಂಗಾಗುತ್ತೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಮಕ್ಕಳ. ಬಾಯ್.